ರೇಣುಕಾಸ್ವಾಮಿ ಹತ್ಯೆ ಬಳಿಕ ಬಿಳಿ ಬಣ್ಣದ ಕಾರ್ನಲ್ಲಿ ಶವ ಸಾಗಾಟ ಆಗಿದೆ. ಬಿಳಿ ಬಣ್ಣದ ಕಾರ್ನಲ್ಲಿ ಕಾರಿನ ಡಿಕ್ಕಿ ಓಪನ್ ಮಾಡಿಕೊಂಡು ಶವ ಸಾಗಾಟ ಮಾಡಿದ್ದಾರೆ. ಎಷ್ಟು ಧೈರ್ಯ ನೋಡಿ. ರಾಜಕಾಲುವೆ ಬಳಿ ಇದ್ದ ಶವ ಸಾಗಾಟದ ಸ್ಕಾರ್ಪಿಯೋ ಕಾರು ಕಾರ್ತಿಕ್, ನಿಖಿಲ್ ನಾಯಕ್ ಸೇರಿ ಮೂವರಿಂದ ಶವ ಸಾಗಾಟ. ಕಾರ್ತಿಕ್, ಕೇಶವಮೂರ್ತಿ ಮತ್ತು ನಿಖಿಲ್ ನಾಯಕ್, ಈ ಮೂರು ಜನ, ಇವ್ರದ್ದು ಬರೀ ಶವ ಸಾಗಾಟದ ಕೆಲಸ ಇವ್ರದ್ದು. ಅದಕ್ಕೆ ಇವ್ರ ಮೇಲೆ 302 ಹಾಕಿಲ್ಲ. ಕಾರಿನ ಡಿಕ್ಕಿ ಓಪನ್ ಮಾಡಿಕೊಂಡು ಶವ ಸಾಗಿಸಿದ್ದಾರೆ. ರಾಜಕಾಲುವೆ ಬಳಿ ಆ ಶವ ಸಾಗಾಟದ ಸ್ಕಾರ್ಪಿಯೋ ಕಾರಲ್ಲಿತ್ತು. ಪ್ರೂಫ್ ಸಿಕ್ಕಿದೆ. ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವಮೂರ್ತಿ ಸೇರಿ 3 ಜನ ಶವ ಸಾಗಾಟವನ್ನು ಮಾಡಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಇದೆಲ್ಲ ಒಂದೊಂದೇ ಅಂಶಗಳು ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರೋದು. ಚಾರ್ಜ್ ಶೀಟಲ್ಲಿ ಪೊಲೀಸರು ಮೆನ್ಷನ್ ಮಾಡಿರ್ತಕ್ಕಂಥ ಒಂದೊಂದೇ ಅಂಶಗಳು. ಇದು ಬ್ಲ್ಯಾಕ್ ಸ್ಕಾರ್ಪಿಯೋ, ಇದು ದರ್ಶನ್ ಬಂದಿದ್ದು. ಮತ್ತೊಂದು ಬಿಳಿ ಬಣ್ಣದ ಕಾರ್ನಲ್ಲಿ ನೋಡಿ ಶವ ಸಾಗಾಟ ಮಾಡಿರೋ ವೆಹಿಕಲ್ ಇದು. ಹಿಂದ್ಗಡೆ ಡಿಕ್ಕಿ ಗಮನಿಸಿ, ಡೋರ್ ಓಪನ್ ಆಗಿದೆ. ಡೋರ್ ಓಪನ್ ಮಾಡಿಕೊಂಡೇ ಇದು ಶವವನ್ನು ತಗೊಂಬಂದಿದ್ದಾರೆ ಇವರು. ಸೀಸ್ ಆಗಿದೆ ಇದೆಲ್ಲ ಕೂಡ, ಕಾರ್ಗಳು ಎಲ್ಲ ಸೀಸ್ ಆಗಿದೆ. ಇದರ ಜೊತೆಗೆ ದರ್ಶನ್ ಯೂಸ್ ಮಾಡ್ತಾ ಇದ್ದ ರೆಡ್ ಜೀಪ್, ಒಂದು ಪ್ರದೂಷಿತ ಜೀಪ್, ಅದನ್ನು ಸೀಸ್ ಮಾಡಿದ್ದಾರೆ. ಇದರಲ್ಲೇ ಸಾಕ್ಷಿಗಳು ಸಿಕ್ಕಿದೆ ಸುಮಾರು. ಶವವನ್ನು ಸಾಗಾಟ ಮಾಡಿದಂತಹ ಕಾರನ್ನು ತಾವು ಗಮನಿಸ್ತಾ ಇದ್ದೀರ. ತಂದು ಯಾವುದೋ ಸುಮ್ನಳ್ಳಿ ಬ್ರಿಡ್ಜ್ ಹತ್ತ ಬಿಸಾಕ್ ಹೋಗಿದ್ದಾರೆ. ದರ್ಶನೇ ಹೇಳಿದ್ದಂತಲ್ಲ, ಬಿಸಾಕ್ರೋ ಈ ಬಾಡಿನ ಅಂತ. ಬಿಸಾಕಿದ್ದಾರೆ. ನೋಡಿ, ಕಾನೂನು ಬಗ್ಗೆ ಸ್ವಲ್ಪ ಆದರೂ ಭಯ ಇದ್ದಂಥವ್ರು ಮಾಡೋ ಕೆಲಸ ಅಲ್ಲ ಇದು. ನಾಳೆ ದಿನ ನಮಗೇನಾಗುತ್ತಪ್ಪ, ಕಾನೂನು ಏನು ಶಿಕ್ಷೆ ಕೊಡುತ್ತಪ್ಪ, ನಾವೆಲ್ಲಿ ಸಿಕ್ಕಾಕೋತೀವಿ, ಯಾವ ಕಿಂಚಿತ್ ಭಯನೂ ಇಲ್ಲ. ಯಾಕೆಂದರೆ ನಮ್ಮನ್ನು ಯಾರು ಏನು ಮಾಡ್ಕೋತಾರೆ, ಏನೂ ಮಾಡ್ಕೊಳಕ್ಕಾಗಲ್ಲ. ಹಾಗೊಂದು ವೇಳೆ ಸಿಕ್ಕಿಬಿದ್ರು ಬಾಸ್ ಇದ್ದಾರೆ, ನೋಡ್ಕೋತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಆರಂಭದಲ್ಲಿ ಶವ ಸಾಗಾಟವಾಗಿದ್ದು ಬ್ಲ್ಯಾಕ್ ಸ್ಕಾರ್ಪಿಯೋದಲ್ಲಿ ಅಂತ ಇತ್ತು. ಬಟ್ ಈಗ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಪೊಲೀಸರು, ಅದು ವೈಟ್ ಕಾರ್ನಲ್ಲಿ ಬ್ಲ್ಯಾಕ್ ಸ್ಕಾರ್ಪಿಯೋನಲ್ಲಿ ದರ್ಶನ್ ಓಡಾಡಿದ್ದು ಅಂತ. ಹೌದು ಅರವಿಂದ್, ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳು ಕೂಡ ಉಲ್ಲೇಖ ಆಗಿರುವಂಥದ್ದು. ಇಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಶವವನ್ನು ಪಟ್ಟಣಗೆರೆ ಶೆಡ್ನಲ್ಲೇ ಪ್ಲ್ಯಾನ್ ಮಾಡಿದ್ರು ಯಾವ ರೀತಿ ಎಸಿಬೇಕು ಅಂತ. ಹಾಗಾಗಿ ಆ ಶವವನ್ನು ಏನು ಕೆಂಗೇರಿಯ ಋಷಭಾವತಿ ಕಾಲುವೆಗೆ ಎಸೆಯುವಂಥದ್ದು, ಈ ಪಟ್ಟಣಕ್ಕೆ ಇಲ್ಲಿ ಸುಮ್ನಹಳ್ಳಿಯ ರಾಜಕಾಲುವೆಗೆ ಬಟ್ಟೆಯನ್ನು ಎಸೆಯುವಂಥದ್ದು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಆಗಿತ್ತು. ಅದರಂತೆ ರಾಘವೇಂದ್ರ, ನಿಖಿಲ್ ನಾಯ್ಕು, ಕೇಶವು ಮತ್ತು ಕಾರ್ತಿಕ್ ಮೂವರು ಕೂಡ ಆ ಸ್ಕಾರ್ಪಿಯೋ, ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ಶವವನ್ನು ಎತ್ಕೊಂಡು ಹೋಗುವಂಥದ್ದು. ಅದರ 200 ಮೀಟರ್ ಹಂತದಲ್ಲಿ ಪ್ರದೋಷ್, ವಿನಯ್ ಅವರನ್ನು ಫಾಲೋ ಮಾಡುವಂಥದ್ದು. ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಬಂದಿದ್ದರು. ಆದರೆ ಈಚೆ ಬಂದ ನಂತರದಲ್ಲಿ ಆ ಗಾಬರಿಯಲ್ಲಿ ಅವರು ಆ ಶವವನ್ನು ತಂದು ಸುಮ್ನಹಳ್ಳಿ ಜಂಕ್ಷನ್ ಬಳಿ ಬಿಸಾಕ್ತಾರೆ. ಬಟ್ಟೆಯನ್ನು ತೆಗೆದುಕೊಂಡು ಕೆಂಗೇರಿಯ ಋಷಭಾವತಿ ಕಾಲುವೆಗೆ ಬಿಸಾಕಿರುವಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗಿತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ಇವಾಗ CCTV ಕೂಡ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆ ಬ್ಲ್ಯಾಕ್ ಕಲರು ಸ್ಕಾರ್ಪಿಯೋ ಏನಿದೆ, ಆ ಸ್ಕಾರ್ಪಿಯೋದಲ್ಲಿ 4 ಕೂಡ ಬಾಡಿಯನ್ನು ತಂದು ಅಲ್ಲಿ ಎಸೆದು ಹೋಗಿದ್ದಾರೆ. ಅದಕ್ಕೆ ಉಸ್ತುವಾರಿ ಎಂಬಂತೆ ಪ್ರದೋಷ್, ವಿನಯ್ ಅಂದರೆ ಸರ್ವಿಸ್ ರೋಡಲ್ಲಿ ನಿಂತ್ಕೊಂಡು ಎಲ್ಲಿ ಬಿಸಾಕ್ತಾರೆ ಅನ್ನೋದನ್ನು ನೋಡೋದಕ್ಕೆ ಹಿಂಬದಿ ನಿಲ್ಲಿಸಿರುವಂಥದ್ದು, ಅದನ್ನು ಕೂಡ ಈಗ ಪೊಲೀಸರು ಪತ್ತೆ ಮಾಡಿದ್ದಾರೆ. ಹಾಗಾಗಿಯೇ 3 ಜನ ಆರೋಪಿಗಳನ್ನು ಜಸ್ಟ್ ಶವ ಎಸೆಯೋದಕ್ಕಷ್ಟೇ ಅವ್ರನ್ನ ಬಳಸ್ಕೊಳ್ಳಲಾಗಿತ್ತು ಅಂತೇಳಿ ಅವ್ರು 3ರನ್ನು ಬಿಟ್ಟಿರುವಂಥದ್ದು. ಆದರೆ ರಾಘವೇಂದ್ರ ಏನಿದ್ರು, ರಾಘವೇಂದ್ರ ಫಸ್ಟಿಂದ ಲಾಸ್ಟ್ ತನಕ ಕೂಡ ಅವ್ರ ಜೊತೆಗಿದ್ದ ಅನ್ನೋ ಕಾರಣಕ್ಕೆ ಆತನನ್ನು ಆರೋಪಿಯನ್ನಾಗಿ ಮಾಡಿಕೊಂಡಿರುವಂಥದ್ದು. ಈ ಪ್ರಕರಣದಲ್ಲಿ ಸದ್ಯಕ್ಕೆ 14 ಜನ ಆರೋಪಿಗಳನ್ನು ಮಾಡಿಕೊಂಡು ಈಗ ಅವ್ರ ಮೇಲೆ FIR ಕೂಡ ದಾಖಲಾಗಿರುವಂಥದ್ದು. ಈ ಎಲ್ಲ ಅಂಶಗಳಿಗೆ ತಕ್ಕಂತೆ ಪೊಲೀಸರು ಕೂಡ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರು, ಎಲ್ಲಿ ಈಚೆ ಬಂದರು, ಯಾವ ರೂಟ್ ಮುಖಾಂತರ ಬಂದು ಎಲ್ಲಿ ಎಸೆಯೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಮತ್ತು ಎಲ್ಲಿ ಎಸೆದ್ರು ಅನ್ನೋದ್ರ ಬಗ್ಗೆ ಕೂಡ ಇಂಚಿಂಚು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಪ್ರದೋಷ್, ವಿನಯ್ ಏನು ಸರ್ವಿಸ್ ರೋಡಲ್ಲಿ ಕಾಯ್ತಾ ಇರ್ತಾರೆ, ಅದನ್ನು ಕೂಡ ಈಗ ಪತ್ತೆ ಮಾಡಿದ್ದಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.